ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗು ನಾನಂತೂ ಭಾಳ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಕತ್ತಿದ್ರಿ, ಬರ್ತ್ಡೇ ವ್ಲಾಗು ಲೇಟ್ ಆಗೈತಿ, ಯಾಕೆ ಹಾಕಿಲ್ಲ ನೀವು ಅಂತೇಳಿ. ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವಾಗ ನಮ್ಮ ಊರಿಗೆ ಬಂದೀನಿ. ಇಲ್ಲೇ ನಾನು ಫ್ರೀ ಮಾಡಿಕೊಂಡು ವೀಡಿಯೋನ ಪೋಸ್ಟ್ ಮಾಡಕತ್ತೀನಿ ನೋಡ್ರಿ. ಇದು ಸಾನ್ವಿ ಬರ್ಡೇ ದಿವಸದ ವ್ಲಾಗ್. ಇದು ಅಂದ್ರೆ 28ಕ್ಕೆ ಬರ್ಡೇ ಇದ್ದಿದ್ದು. ನಾವು ಸೆಲೆಬ್ರೇಟ್ ಮಾಡಿದ್ದು ಏಪ್ರಿಲ್ 6 ಅವತ್ತಿನ ವಿಡಿಯೋ ನೋಡ್ರಿ. ಇದು ಏಪ್ರಿಲ್ 6 ಸಂಡೇ ಬಂದಿತ್ತು. ಅವತ್ತು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ನಾವು. ಬೆಳಗ್ಗೆ ಬಾಗ್ಲ ತುಳಕತ್ತಿದ್ದು ನೋಡ್ರಿ. ಸಂಜೆ ಮುಂದೆ ಹೊರಗಡೆನ ಊಟಕ್ಕೆ ಕೊಟ್ರಾತ ಎಲ್ಲರಿಗೂ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀವಿ. ಸೆಲೆಬ್ರೇಷನ್ ಅಷ್ಟೇ ಒಳಗಡೆ ಮಾಡಿ ಊಟದ್ದೆಲ್ಲ ಹೊರಗಡೆನ ಅರೇಂಜ್ ಮಾಡಿರಾತ ಅಂತೇಳಿ ಫಸ್ಟ್ ಎಲ್ಲ ವರಂಡ ಕ್ಲೀನ್ ಮಾಡ್ಕೊಳಕತ್ತಿದ್ವಿ. ಇವಾಗ ಬೆಳಗ್ಗೆನ ತೊಳೆದು ಬಿಟ್ರೆ ಸಂಜೆ ಮಟನೂ ಒಣಗತತಿ. ಒಣಗಿರ ನಾವು ಆಮೇಲೆ ಚೇರದು ಹಾಕಿರ ಕೂತ್ಕೊಳ್ಳೋರ್ಗೆಲ್ಲರಿಗೂ ಚಲೋ ಆಕತ್ತಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಾಗ್ಲ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ. ಒಳಗಡೆ ನಾಷ್ಟದು ಮಾಡೋರು ಮಾಡಕತ್ತಿದ್ರು. ನನ್ನ ಫ್ರೆಂಡು ಅವಲಕ್ಕಿ ಮಾಡಕತ್ತಿದ್ರು ನೋಡ್ರಿ. ನಮ್ಮ ತಂಗಿ ಅವ್ರಿಗೆ ಏನೇನು ಬೇಕಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡೋದು, ಆಮೇಲೆ ಎಲ್ಲೆಲ್ಲಿ ಏನೇನು ಐಟಮ್ಸ್ ಅದಾವ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವ್ರಿಗೆ ಎಲ್ಲನೂ ಹಾಕಿ ಹೆಲ್ಪ್ ಮಾಡಕತ್ತಿದ್ಲು. ಅವರಿಬ್ಬರು ಸೇರಿಕೊಂಡು ಒಳಗಡೆ ನಾಷ್ಟ ಮಾಡಕತ್ತಿದ್ರು. ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿವಿ. ಹಿಂದಿನ ದಿವಸ ಇವರು ಊರಿಂದ ಬಂದ ದಿವಸನೂ ಅಷ್ಟೇ ನಾವು ಉಪ್ಪಿಟ್ಟನ್ನು ಮಾಡಿದ್ದೀವಿ. ಅದಕ್ಕಾಗಿ ಉಪ್ಪಿಟ್ಟೇನು ಬ್ಯಾಡ್ ಅಂತೇಳಿ ಅವಲಕ್ಕಿ ಮಾಡಕತ್ತಿದ್ದೀವಿ. ಅವರು ನನ್ನ ಫ್ರೆಂಡ್ ಇದಾರಲ್ಲ, ಅವರು ಅವಲಕ್ಕಿ ಚಲೋ ಮಾಡ್ತಾರೋ, ಅದಕ್ಕಾಗಿ ನೀವು ಮಾಡಿರಿ ಅಂದ ತಕ್ಷಣ ಅವರು ಅವಲಕ್ಕಿ ಮಾಡಕತ್ತಿದ್ರು. ನಾನು ಬಟ್ಟೆ ಎಲ್ಲ ವಾಶ್ಕಕ್ಕೆ ಬಂದು ಇನ್ನು ಎಲ್ಲ ಕೆಲಸನ ಶುರು ಮಾಡ್ಕೋಬೇಕು. ಬೆಳಗ್ಗಿನ ಎಲ್ಲರೂ ಅಷ್ಟೇ ಒಂದೊಂದೇ ಕೆಲಸನ ಮಾಡಕತ್ತಿದ್ದೀವಿ ನಾವು. ಹೊರಗಡೆ ನೋಡ್ರಿ ಪೂರ್ತಿ ಎಲ್ಲ ವರಂಡ ಎಲ್ಲ ತೊಳೆದು ಕ್ಲೀನ್ ಆಯಿತು. ಒಳಗಡೆ ನಾಷ್ಟನೂ ರೆಡಿಯಾಗಿತ್ತು. ಇನ್ನೆಲ್ಲರೂ ಕೂಡಿ ನಾಷ್ಟ ಮಾಡಬೇಕು. ಅರ್ಧ ಜನದ್ದು ಸ್ನಾನನೂ ಮುಗಿದಿತ್ತು. ಇನ್ನೊಂದು ಸ್ವಲ್ಪ ಜನ ನಾವು ಸ್ನಾನ ಮಾಡಬೇಕಿತ್ತು. ಇವತ್ತು ಮಧ್ಯಾಹ್ನದ ಊಟಕ್ಕೂ ಹಂಗೆ ರೆಡಿ ಮಾಡ್ಕೋಬೇಕಿತ್ತು. ಮತ್ತು ಸಾಯಿಬಾಬಾ ದೇವಸ್ಥಾನದೊಳಗೆ ಇವತ್ತು ಪ್ರಸಾದ ಮಾಡ್ಸೋಕೆ ಕೊಟ್ಟಿದ್ದೀವಿ ನಾವು. ಅವರು ಬರ್ರಿ ಪ್ರಸಾದ ಕೊಡ್ತೇವೆ ಅಂತ ಹೇಳಿದರು. ಅದನ್ನು ನೋಡ್ಕೊಂಡು ಅಡುಗೆ ಮಾಡಿರಾತಂತೇಳಿ ನಾವು ಬೆಳಗ್ಗೆ ನಾಷ್ಟ ಅಷ್ಟು ಮಾಡ್ಕೊಂಡಿವಿ ಫಸ್ಟ್. ಇವಾಗ ನಾಷ್ಟ ಮಾಡತ್ತೇವೆ ನೋಡ್ರಿ. ಅವಲಕ್ಕಿ, ಆಮೇಲೆ ಊರಿಂದ ಎಲ್ಲ ತೊಗೊಂಡು ಬಂದಿದ್ರಲ್ಲ ಬರ್ಫಿ, ಆಮೇಲೆ ಉಂಡಿ, ಚಕ್ಲಿ ಎಲ್ಲನೂ ತೊಗೊಂಡು ನಾವು ನಾಷ್ಟನ ಮಾಡಕತ್ತಿದ್ದೀವಿ. ಎಲ್ಲರೂ ನಾಷ್ಟ ಮಾಡಿ ಮುಗಿಸಿದ್ದೀವಿ. ಹಂಗೆ ಮಧ್ಯಾಹ್ನದ ಮೇಲೆ ದೇವಸ್ಥಾನಕ್ಕೆ ಹೋಗಿ ನಾನು ಅನ್ನ ಸಾಂಬಾರು ಇಸ್ಕೊಂಡು ಬನ್ನಿ. ಮತ್ತು ಮನೆಯೊಳಗೆ ನನ್ನ ಫ್ರೆಂಡು ಸ್ವಲ್ಪ ಒಗ್ಗರಣೆ ಅನ್ನನೂ ಮಾಡಿದರು. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ತಿಂದ ಖಾಲಿ ಮಾಡಿದ್ದೀವಿ. ಊಟ ಎಲ್ಲ ಮುಗಿಸಿ ಒಂದು 3:30 ಆಗಿತ್ತು. ಆವಾಗ ನಾವು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿರಾತಂತೇಳಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿವಿ. ಫಸ್ಟನ್ನು ಕಸ ಗುಡಿಸಿ ಒರೆಸಿ ಡೆಕೋರೇಷನ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಆಮೇಲೆ ಮತ್ತೆಲ್ಲ ಗಲೀಜಾಗ್ತತಿ. ಆಮೇಲೆ ಡೆಕೋರೇಷನ್ ಎಲ್ಲ ಮುಗಿದಾದ್ಮೇಲೆ ನಾವು ಕಸ ಗುಡಿಸಿ ಒರೆಸಿ ಮನೆಯೆಲ್ಲ ಒಂದು ಸರಿ ಕ್ಲೀನ್ ಮಾಡಿ ನಾವು ರೆಡಿ ಆದ್ರಾತಂತೇಳಿ ಫಸ್ಟನ್ನು ನಾವು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೀವಿ. ಡೆಕೋರೇಷನ್ಗೆ ಏನೇನು ಐಟಮ್ಸ್ ಬೇಕಲ್ಲ ಅದನ್ನೆಲ್ಲ ಹಿಂದಿನ ದಿವಸ ನಮ್ಮ ತಂಗಿ ನಾನು ಹೋಗಿ ತೊಗೊಂಡು ಬಂದಿದ್ದೀವಲ್ಲ, ಗೋಲ್ಡ್ ಕಲರು ಮತ್ತು ಬ್ಲ್ಯಾಕ್ ಕಲರು ಬಲೂನಲ್ಲಿ ನಾನು ಡೆಕೋರೇಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ನೆಲ್ಲ ಎಲ್ಲನೂ ತೊಗೊಂಡು ಬಂದಿದ್ನಿ. ಇವಾಗ ನಮ್ಮ ಆಂಟಿ ಎಲ್ಲ ಬ್ಲೋ ಮಾಡಿ ಕೊಡಕತ್ತಿದ್ರು. ಆ ಡಬ್ಬಿ ಏನಕ್ಕೆ ಇಟ್ಟನಂದ್ರೆ ಒಂದು ಸೈಜ್ ಬಲೂನ್ ಆಗಲಿ ಅಂಥೇಳಿ. ಒಂದು ಸಣ್ಣದು ಒಂದು ದೊಡ್ಡದು ಆದರೆ ಅದು ಡೆಕೋರೇಷನ್ ಚಲೋ ಆಗೋದಿಲ್ಲ. ಅದಕ್ಕಾಗಿ ಆ ಬಲೂನ್ನ ಸೈಜ್ಗೋಸ್ಕರ ಇಟ್ಟಿದ್ದೀವಿ ಅಷ್ಟೇ. ಇವಾಗ ಎಲ್ಲ ಬ್ಲೋ ಮಾಡಿ ಕೊಡತ್ತಾರೋ. ನಮ್ಮ ಆಂಟಿ ಒಂದು ಸ್ವಲ್ಪ ಬ್ಲೋ ಮಾಡಿರು, ಆಮೇಲೆ ಶ್ರೇಯಸ್ಸು ಸ್ವಲ್ಪ ಬ್ಲೋ ಮಾಡಿದ. ಹಿಂಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಬ್ಲೋ ಮಾಡಿ ಎಲ್ಲ ಇರೋ ಬಲೂನ್ ಎಲ್ಲನೂ ನಾವು ಬ್ಲೋ ಮಾಡಿದ್ದೀವಿ. ಎಷ್ಟು ಬಲೂನ್ ಅದು ಅಂದ್ರೆ ಒಂದು 100-150ವರೆಗೂ ಬಲೂನ್ ಅದು. ಫಸ್ಟ್ ನಾನು 4 ಪ್ಯಾಕೆಟ್ ತೊಗೊಂಡು ಬಂದಿದ್ನಿ. ಬ್ಲ್ಯಾಕ್ 2, ಆಮೇಲೆ ಗೋಲ್ಡ್ 2. ಅವು ಸಾಕಾಗಲಿಲ್ಲ. ಹಾಗಾಗಿ ಮತ್ತು ಗುರುನ ಅಂಗಡಿಗೆ ಕಳಿಸಿ ಮತ್ತು 2 ಪ್ಯಾಕೆಟ್ ತರಿಸಿ ನಾನು. ಟೋಟಲ್ 150 ಬಲೂನ್ ಬೇಕಾಯ್ತು ನೋಡ್ರಿ ಇದೆಲ್ಲ ಫುಲ್ ಡೆಕೋರೇಷನ್ಗೆ. ಇವಾಗ ನೋಡ್ರಿ ಎಲ್ಲ ಬಲೂನ್ ಎಲ್ಲ ಬ್ಲೋ ಮಾಡಿ ನಾನು ಈ ರೀತಿ ಮೀಶೋದಲ್ಲಿ ತರಿಸಿದ್ನೆಲ್ಲ. ಇದು ರಿಂಗು ನಬನ್ಯನ ಬರ್ಡೇ ಒಳಗೆ ನಾವು ಮಾಡಿದ್ದೀವಿ. ಇದ್ರೊಳಗೆ ನೀವು ನೋಡಿರ್ಬೋದು. ಆವಾಗ ಅದ ರಿಂಗ್ ಒಳಗನ ಇವಾಗ ನಾನು ಸಾನ್ವಿ ಬರ್ಡೇಗೂ ಡೆಕೋರೇಟ್ ಮಾಡಿದ್ನಿ. ಇವತ್ತು ನೋಡ್ರಿ ಅದರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ನಿ. ನಾನು ಮುಂಚೆನೇ ನೋಡಿ ಇಟ್ಕೊಂಡಿದ್ನಿ ಯಾವ ರೀತಿ ಮಾಡಬೇಕು ಅಂಥೇಳಿ. ಅದೇ ರೀತಿನ ಮಾಡಿದೆ ನೋಡ್ರಿ. ಯಾವ ರೀತಿ ಬಂದತ್ತಂತೇಳಿ ಕಮೆಂಟ್ ಮಾಡಿರಿ. ಎಲ್ರಿಗೂ ಇಷ್ಟ ಆಯಿತು. ಡೆಕೋರೇಷನ್ ಮಾಡಿರೋದು ಚಂದ ಕಾಣತ್ತೈತೆ ಅಂತ ಹೇಳಕತ್ತಿದ್ರು. ನನಗೂ ಅಷ್ಟೇ ಇಷ್ಟ ಆಯಿತು. ನಾನು ಯಾವ ರೀತಿ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ ಅದೇ ರೀತಿ ನಾನು ಡೆಕೋರೇಷನ್ ಮಾಡಿ ಮುಗಿಸೀನಿ. ಎಲ್ಲರೂ ಅಷ್ಟೇ ಹೆಲ್ಪ್ ಮಾಡಿರೋ. ಹ್ಯಾಪಿ ಬರ್ತ್ಡೇ ಅಂತ ಐತಲ್ಲ, ಅದು ಪಿಂಕ್ ಕಲರ್ ಒಳಗಿತ್ತು ನಮ್ಮ ಮನೆಯೊಳಗೆ. ಆದರೂ ಅದು ಇದಕ್ಕೆ ಮ್ಯಾಚ್ ಆಗೋದಿಲ್ಲ ಅಂತೇಳಿ ಮತ್ತು ಗೋಲ್ಡ್ ಕಲರ್ ಒಳಗೆ ತೊಗೊಂಡು ಬಂದಿದ್ದು ನಾನು. 5 ಅಷ್ಟೇ ಹಾಕಿದ್ದು. 5th ಇಯರ್ ಬರ್ಡೇ ಆಗಿರೋದ್ರಿಂದ 5 ತೊಗೊಂಡು ಬಂದಿದ್ದೀವಿ. ಎಲ್ಲನೂ ಹಾಕಿ ರೆಡಿ ಮಾಡಿದ್ದೀವಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಆಗಬೇಕು.
ಒಬ್ಬರ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀವಿ. ಒಬ್ಬರು ಕಸ ಗುಡಿಸಿ ಒಬ್ಬರು ಮನೆ ಒರೆಸಿದ್ದೀವಿ. ಬೇಗ ಅದು ಕೆಲಸನೂ ಮುಗಿದ್ಬಿಡ್ತು. ಚಹಾ ಮಾಡಿದ್ರು, ಚಹಾ ಕುಡ್ದು ಇವಾಗ ಮಕ್ಕಳಿಗೆಲ್ಲ ಫಸ್ಟ್ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆದ್ರತ್ತಂತೇಳಿ ಫಸ್ಟ್ ಮಕ್ಕಳಿಗೆ ರೆಡಿ ಮಾಡಕತ್ತಿದ್ವಿ. ಫಸ್ಟ್ ಅದಿತಿಗೆ ಮಾಡತ್ತೀನಿ ನೋಡ್ರಿ. ಆಕಿನೂ ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡಿದ್ಲು. ಆಕಿಗೆ ತಲೆ ಬಾಚಿ ಇವಾಗ ನಾನು ರೆಡಿ ಮಾಡಕತ್ತಿದ್ನಿ. ಸೂಪರ್ ಒಂದಿಡು ಯಜಮಾನ ತಡಿ ಬಾಯ್ ದೃಷ್ಟಿ ಹಿಂದ್ ಸರಿ ಹಿಂದ್ ಸರಿ ಬಾಯ್ ಈ ಸೈಡ್ ಬಾ ನಿಂದ್ರ ಹಂಗಲ್ಲ ಹಿಂಗದ ಹಿಂಗ್ ಮಾಡು. ಓಕೆ ಕಾಲ ಎತ್ತ ನಿನ್ನ ಕಡೆನಾಯ್ತಲ್ಲ ಅಲ್ಲಿ ಹಿಂಗಾರ ಹಂಗ ಆಸತ್ತೆ ಅದು ಬುಡಕ್ ಇಳಿಬೇಕಲ್ಲ ಕೇಕ್. ಅವನ ಇಲ್ಲಿ ನೋಡಿ ಇಲ್ದೆ ಸಾಕ್ಬಿಡನ್. ಬುಡಕೊಂದು ಇದನ್ನಿರ್ತಾ ಅಲ್ರಿ ಸ್ಟೂಲ್, ಆಕಿಗೆ ಅದನ್ನೇ ಇದಾಗಂಗಿಲ್ಲ. After go to home. Finish birthday, go to home. Okay. Everybody will go to home. ಅವ್ರು ಯಾವ್ದೋ ಮಾತಾಡ್ತಾರಪ್ಪ, ಯಾವ್ದೋ ಮಾತಾಡೋದು ತಮಿಳ್, which is your mother tongue? ಆಂಧ್ರದವ್ರು ನೋಡಿ ಅವರು. తెలుగు ఇంట్లో తెలుగు మాట్లాడతారా? అవునా? ಏನ್ ಹಿಡಿದು ಕೊಡ್ಬಾಳಕ್ಕೆ. ನಾವು ಎಲ್ಲರೂ ರೆಡಿ ಅದೀವಿ. ರೆಡಿಯಾಗಿ ಹಂಗೆ ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕಿತ್ತು. ಕೇಕ್ ತರಕ್ಕೆ ಹೋಗಿದ್ರು. ಆವಾಗ ಸ್ವಲ್ಪ ನಾವು ಕೂತಿದ್ದೀವಿ. ಆವಾಗ ಸರ್ ನೋಡ್ರಿ, ಜೈ ಸರು ಫುಲ್ ಹಾಡು ಹಾಡಕತ್ತಿದ್ರು. ಎಲ್ಲರೂ ನೋಡಿ ನಗಾಕತ್ತಿದ್ರು. ಎಷ್ಟು ಚಂದ ಅವರು ಸಾಂಗ್ ಹೇಳಿ ಎಲ್ಲರೂ ಕಾಮಿಡಿ ಮಾಡಿಕೊಂಡು ನಗ್ಸಾಕತ್ತಿದ್ರು. ಅದು ಡೈರೆಕ್ಟ್ ಹಂಗೆ ವಾಯ್ಸ್ ಹಾಕಿರ ಕಾಪಿರೈಟ್ ಬರ್ತೈತಿ. ಯಾಕಂದ್ರೆ ಟಿ ವಿ ಒಳಗೆ ಸಾಂಗ್ ಓಡಾಕತ್ತಿತ್ತು, ಅದಕ್ಕೆ ಇವ್ರು ಆ್ಯಕ್ಟಿಂಗ್ ಮಾಡಕತ್ತಿದ್ರು. ಅದನ್ನು ನೋಡ್ರಿ ಎಲ್ಲರೂ ನಗಾಕತ್ತಿದ್ರು. ಸಿಕ್ಕಾಪಟ್ಟೆ ಅಂತ ಎಲ್ಲರೂ ಟೈಮ್ ಪಾಸ್ ಮಾಡಿದ್ದೀವಿ ಕೇಕ್ ಬರೋವರೆಗೂ. ಆವಾಗಲೇ ನಾವು ಆರಾಧ್ಯನ ಹೊಚ್ಚಲ ಮೇಲೆ ಕುಂದಿರಿಸಿ ಬೆಳ್ಳಿ ಬಟ್ಲ ತಿನ್ನಿಸಿದ್ದೀವಿ. ಅದು ಒಂದಷ್ಟು ಜನಕ್ಕೆ ಗೊತ್ತಿರ್ತೈತಿ, ಒಂದಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ನಮ್ಮ ಸೈಡೆಲ್ಲ ಏನು ಮಾಡ್ತಾರಂದ್ರೆ ಮೇಲ್ಗಡೆ ಫಸ್ಟ್ ಹಾಲು ಬಂತಂದ್ರೆ ಬೆಳ್ಳಿ ಬಟ್ಲ ತಿನ್ನಿಸ್ತಾರೋ ಹೊಚ್ಚಲ ಮೇಲೆ. ಸೊ ಅದ್ರ ಮಾವನ ಕಡೆಯಿಂದ ನಮ್ಮ ತಮ್ಮ ಇಲ್ಲೇ ಇರೋದ್ರಿಂದ ಆಕೆಗೆ ಬೆಳ್ಳಿ ಬಟ್ಲ ತಿನ್ನಿಸಿರಲಿಲ್ಲ. ಇವಾಗ ನೆನಪು ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಅದನ್ನು ಇನ್ನು ಕೇಕ್ ಬಂದಿರಲಿಲ್ಲಲ್ಲ, ಹಾಗಾಗಿ ಅದೊಂದು ಮಾಡಿ ಮುಗಿಸೋಣ ಅಂತೇಳಿ ಹೊಚ್ಚಲ ಮೇಲೆ ಕುಂದಿರಿಸಿ ಬೆಳ್ಳಿ ಬಟ್ಲ ಎಲ್ಲ ತಿನ್ನಿಸಿದ್ದೀವಿ. ಇನ್ನು ಕೇಕ್ ಬರೋಕ್ಕೆ ಸ್ವಲ್ಪ ಲೇಟ್ ಆಕತ್ತಂದ್ರು. ಯಾಕಂದ್ರೆ ಅಂಗಡಿ ಸ್ವಲ್ಪ ದೂರ ಇತ್ತು, ಅವರು ನಿಧಾನಕ್ಕೆ ಅದನ್ನು ತೊಗೊಂಡು ಬರಬೇಕಿತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಲೇಟ್ ಆಯ್ತು. ಇವತ್ತು 8 ಗಂಟೆ ಆಯಿತು. ಅಲ್ಲಿವರೆಗೂ ನಾವು ಟೈಮ್ ಪಾಸ್ ಮಾಡತ್ತಿದ್ವಿ ನೋಡ್ರಿ. ಟಿ ವಿ ಒಳಗೆ ಸಾಂಗ್ ಹಾಕ್ಕೊಂಡು ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿಸಿ. ಆಮೇಲೆ ಇವರು ಸರ್ ಅಂತೂ ಫುಲ್ಲು ಕಾಮಿಡಿ ಮಾಡಕತ್ತಿದ್ರು. ನಾವಂತೂ ಎಷ್ಟು ನಗಾಕತ್ತಿದ್ರೆ ನಕ್ ಸಾಕಾಯಿತು. ಆದರೆ ಅದು ರಿಯಲ್ ವಾಯ್ಸ್ ಹಾಕಿದ್ದೀವಿ ಅಂತಂದ್ರೆ ನಿಮಗೂ ಖುಷಿ ಆಗ್ತಿತ್ತು. ಆದರೆ ಕಾಪಿರೈಟ್ ಬರ್ತದೆ ಅನ್ನೋಗೋಸ್ಕರ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಕತ್ತೀನಿ ಅಷ್ಟೇ.
ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ದೀವಿ ನೋಡ್ರಿ ಎಲ್ಲರೂ. ಹಂಗೆ ಅವರು ಒಂದು ಸಾಂಗನ್ನು ಹಾಡಿರು, ನಬನ್ಯನೋ ಅಷ್ಟ ಆಕಿನೂ ಒಂದು ಸಾಂಗ್ ಹಾಡ್ಯಾಳು. ಎಲ್ರಿಗೂ ಫುಲ್ಲು ಅವರು ಕಾಮಿಡಿ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಸಿರು ಕೇಕ್ ಬರೋವರೆಗೂ. ಸ್ನಿಗ್ಧಾನೂ ಅಷ್ಟೇ ನೋಡ್ರಿ, ಆಕಿ ಫಸ್ಟ್ ಟೈಮ್ ಅವ್ರನ್ನ ನೋಡಿರೋನು ಒಂಚೂರು ಆಕಿ ಭಯ ಇಲ್ಲ ಏನಿಲ್ಲ. ನಮ್ಮ ಸಾನ್ವಿನ ಇನ್ನೂವರೆಗೂ ಹೆದರ್ತಾಳೆ ಅವ್ರಿಗೆ ಸರ್ಗೆ, ಆದರೆ ಸ್ನಿಗ್ಧ ಮಾತ್ರ ಹೆದರ್ಕೊಳ್ಳೇನೇ ಇಲ್ಲ. ಫುಲ್ ಅವ್ರ ಜೋಡಿ ಆಕಿನೂ ಡ್ಯಾನ್ಸ್ ಮಾಡಿಕೊಂಡು ಇದ್ಲು. ಇವಾಗ ನೋಡ್ರಿ ಒಂದು 8 ಗಂಟೆ ಆಗಿತ್ತು, ಆವಾಗ ಕೇಕ್ ತೊಗೊಂಡು ಬಂದರು. ನಾವು ಈ ರೀತಿ ಕೇಕ್ನ ಮಾಡಿಸಿದ್ದೀವಿ. ಏನದು ಒಂದು ಅಂಗಡಿ ಐತಿ ಯಲಹಂಕದೊಳಗೆ, ಜಸ್ಟ್ ಬೇಕ್ ಅಂಥೇಳಿ, ಅಲ್ಲೇನ ನಾವು ಮಾಡಿಸಿರ್ತೇವೆ ನೋಡ್ರಿ. ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದನೂ ಅಷ್ಟೇ ಅಲ್ಲೇನ ಕೇಕ್ ಮಾಡಿಸಿರ್ತೀವಿ. ನಮಗಂತೂ ಪ್ರತಿ ವರ್ಷವೂ ಅಷ್ಟೇ ನಾವು ಹೆಂಗೆ ಹೇಳಿರ್ತೀವಲ್ಲ ಅದೇ ರೀತಿಯ ಕೇಕ್ ಮಾಡಿ ಕೊಟ್ಟಿರ್ತಾರೋ. ಈ ವರ್ಷವೂ ಅಷ್ಟೇ ಸಾನ್ವಿ ಇದೇ ಕೇಕ್ನ ಸೆಲೆಕ್ಟ್ ಮಾಡಿದ್ಲು. ಆಕಿಗೋಸ್ಕರ ನಾವು ಈ ಥರ ಬಾರ್ಬಿ ಇರುವಂಥ ಕೇಕ್ನ ಮಾಡಿಸಿದ್ದೀವಿ. ಕೇಕನ್ನು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಅದು ಫ್ಲೇವರೂ ಅಷ್ಟೇ ಚಲೋ ಇತ್ತು. ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮಾಡಿದರು ಕೇಕು, ಹಾಗಾಗಿ ಅದು ಟೇಸ್ಟನ್ನು ಚಲೋ ಇತ್ತು. ಒಳಗೆ ಸಣ್ಣ ಸಣ್ಣ ಫ್ರೂಟ್ಸನ್ನು ಹಾಕಿದರು. ತಿನ್ಬೇಕಾದ್ರೆ ಅವಾಗವಾಗ ಬಾಯಿಗೆ ಸಿಗಾಕತ್ತಿತ್ತು. ಟೇಸ್ಟನ್ನು ಭಾರಿ ಮಸ್ತಿತ್ತು ನೋಡ್ರಿ, ವೆನಿಲ್ಲಾ ಫ್ಲೇವರು. ಯಲಹಂಕದಲ್ಲಿ ಐತೆ ಅದು ಕೇಕ್ದು ಅಂಗಡಿ. ಯಾರಾದರೂ ನಿಯರ್ ಬೈ ಇರೋರಿಗೆ ಬೇಕಪ್ಪ ಡೀಟೇಲ್ಸ್ ಅಂದ್ರೆ ಕಮೆಂಟ್ ಮಾಡಿರಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಂತ. ಕೇಕನ್ನು ಅಷ್ಟೇ ನಾನು ಯಾವ ರೀತಿ ಹೇಳಿದ್ನಲ್ಲ ಅದೇ ರೀತಿನ ಅವರು ಕೇಕ್ ಮಾಡಿ ಕೊಟ್ಟಿದ್ದರು. ಇವಾಗ ಸೆಲೆಬ್ರೇಷನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಇವಾಗೂ ಅಷ್ಟೇ ಟಿ ವಿ ಒಳಗೆ ನಾವು ಹಾಡು ಹಾಕಿದ್ದೀವಿ, ಹಾಗಾಗಿ ಇವಾಗನೂ ಅಷ್ಟೇ ವಾಯ್ಸ್ ಓವರ್ ಕೊಡಕತ್ತೀನಿ. ಎಲ್ಲರೂ ಬಂದಿದ್ದರು, ನನ್ನ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸು, ಸಾನ್ವಿ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಇವಾಗ ನಾವು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಕತ್ತೀವಿ ನೋಡ್ರಿ. ಕ್ರ್ಯಾಕರ್ಸ್ ಒಂದು ಅವರು ಕೊಟ್ಟಿರಲಿಲ್ಲ, ಕೊಡ್ತೇವಂತ ಹೇಳಿದರು, ಆದರೆ ಅವರು ಮಿಸ್ ಮಾಡಿಬಿಟ್ಟಿದ್ರು. ಮತ್ತು ನಮ್ಮ ಮನೆಯವರು ಇಲ್ಲೇ ಹತ್ತಿರದಲ್ಲಿರೋ ಅಂಗಡಿಗೆ ಹೋಗಿ ಕ್ರ್ಯಾಕರ್ನ ತೊಗೊಂಡು ಬಂದರು. ಇವಾಗ ನೋಡ್ರಿ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಸಾನ್ವಿ ಬರ್ಡೇ ದಿವಸ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಿ, ಸಾನ್ವಿದ ಬರ್ಡೇ ಐತಂತೇಳಿ. ಆವಾಗ ಸುಮಾರು ಜನ ಎಲ್ಲರೂ ಆಕಿಗೆ ವಿಶ್ ಮಾಡಿದ್ರಿ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕೇಕೆಲ್ಲ ಕಟ್ ಮಾಡಿದ್ದೀವಿ ನೋಡ್ರಿ. ಅದಿತಿ ಅಂತೂ ಸ್ವಲ್ಪ ಹೊತ್ತಷ್ಟೇ ಎಚ್ಚರಿದ್ಲು. ಇವಾಗ ಕೇಕ್ ಕಟ್ ಮಾಡಿದ ತಕ್ಷಣ ಆಕಿ ಹೋಗಿ ಮಲ್ಕೊಂಡ್ಬಿಟ್ಲು. ಪಾಪ ಆಕಿ ರಾತ್ರಿ ಎಲ್ಲ ಊಟ ಎಲ್ಲ ಏನೂ ಮಾಡಲೇ ಇಲ್ಲ, ಸ್ವಲ್ಪ ಕೇಕ್ ಕಟ್ ಮಾಡೋವರೆಗೂ ಇದ್ಲಷ್ಟ. ಬರ್ಡೇ ಸೆಲೆಬ್ರೇಷನ್ ಅಂತೂ ಭಾಳ ಚಲೋ ಆಯಿತು. ಎಲ್ಲರೂ ಕೂಡ ವಿಶ್ ಮಾಡಿರಿ ಸಾನ್ವಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ದೇವರು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ವಿಶ್ ಮಾಡ್ತೀನಿ. ಅದರ ಜೊತೆಗೆ ನೀವು ಆಕಿಗೆ ವಿಶ್ ಮಾಡಿರಿ. ಕೇಕ್ ಕಟ್ ಮಾಡಿದಾದಮೇಲೆ ಒಬ್ಬೊಬ್ಬರ ಮಕ್ಕಳು ಬಂದು ಆಕೆಗೆ ವಿಶ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಕೇಕ್ ಕಟ್ ಮಾಡಿದಾದಮೇಲೆ ಹೊರಗಡೆ ಏನು ಊಟಕ್ಕೆ ಅರೇಂಜ್ ಮಾಡಿದ್ದೀವಲ್ಲ ಅಲ್ಲಿ ನಾವು ಕೇಕ್ ಕೊಟ್ಬಿಟ್ವಿ. ಯಾಕಂದ್ರೆ ಇತ್ತಂದ್ರೆ ಎಲ್ಲರೂ ತಿನ್ನಿಸ್ತಾರೆ, ಮತ್ತು ಜಾಸ್ತಿ ಆಕತಿ ಆಕೆಗೆ ಕೇಕ್ ಅದು ಕ್ರೀಮ್ ಅದೆಲ್ಲ ಹಾಕಿರ್ತಾರಲ್ಲ, ಜಾಸ್ತಿಯಾಗಿ ವಾಮಿಟ್ ಅದು ಆಗ್ತದೆ ಅಂತೇಳಿ ಸ್ವಲ್ಪನ ಕೇಕ ತಿನ್ನಿಸಿ ಆಮೇಲೆ ಎಲ್ಲನೂ ಹೊರಗಡೆ ಎತ್ತಿ ಕೊಟ್ಬಿಟ್ವಿ. ಎಲ್ಲರೂ ಹಂಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡ್ರು ಅಷ್ಟೇ. ಸೆಲೆಬ್ರೇಷನ್ ಅಂತೂ ಚಲೋ ಆಯ್ತು ನೋಡ್ರಿ. 5th ಇಯರ್ವರೆಗೂ ನಾವು ಆಕಿದ ಬರ್ಡೇನ ಗ್ರ್ಯಾಂಡಾಗಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇಯರಿಂದ ಅಷ್ಟೇ ಸಿಂಪಲ್ಲಾಗಿ ಮಾಡ್ಬೇಕಂತ ಅಂದ್ಕೊಂಡಿವಿ. 10th ಇಯರ್ಗೆ ಮತ್ತು ಗ್ರ್ಯಾಂಡಾಗಿ ಮಾಡಿರತ್ತಂತೇಳಿ ಇನ್ನು ಸಿಂಪಲ್ಲಾಗೇ ನಾವು ಸೆಲೆಬ್ರೇಷನ್ ಮಾಡ್ತೀವಿ ನೆಕ್ಸ್ಟ್ ಇಯರಿಂದ. ಇದು 5th ಇಯರ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ನೋಡ್ರಿ. ನಮ್ಮ ಮನೆಯವರು ಇಲ್ಲಿ ಎಲ್ಲರೂ ಹೊರಗಡೆ ಪಾರ್ಟಿ ಹಾಲಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿರು. ಆದರೆ ನನಗಿಷ್ಟ ಇರಲಿಲ್ಲ ಮನೆ ಒಳಗನ ಮಾಡೋನು, ಸುಮ್ಮ ಯಾಕೆ ಅಲ್ಲಿ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋದು, ಮನೆ ಒಳಗನ ನಾವು ಮಾಡಿರೋ ಚಲೋ ಆಗ್ತತಿ ಅಂತೇಳಿ ನಾನು ಮನೆ ಒಳಗನ ಮಾಡೀನಿ. ಇಲ್ಲಂತಂದ್ರೆ ಅವರು ಹೊರಗಡೆ ಮಾಡಿಬಿಡೋನು ಇದೊಂದು ವರ್ಷ ಅಂತ ಹೇಳತ್ತಿದ್ರು. ನಾ ಬೇಡ ಅಂತಿದ್ದಕ್ಕಾಗಿ ಮನೆ ಒಳಗನ ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡ್ರಿ. ಅದಿತಿ ಅಂತೂ ಮಲ್ಕೊಂಡ್ಬಿಟ್ಲು. ಆರೂನ ನಾನು ಎತ್ಕೊಂಡಿದ್ದು ನೋಡ್ರಿ, ಆಕಿ ಎಚ್ಚರನ ಇದ್ಲು. ಆಕಿ ನಿಂತ್ಕೊಂಡು ಹಂಗೆ ಒಬ್ಬೊಬ್ಬರನ್ನ ಫೋಟೋ ತೆಗೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಮ್ಮ ತಮ್ಮ ಮತ್ತು ಕೀರ್ತಿ ಬಂದರು. ಅವರು ಎಲ್ಲರೂ ನೋಡ್ರಿ ಫೋಟೋ ತೆಗೆಸ್ಕೊಳಕತ್ತಿದ್ದೀವಿ. ಹೊರಗಡೆ ಎಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಹುಡುಗರು ಎಲ್ಲ, ಅವರು ಟೇಬಲೆಲ್ಲ ಹಾಕಿ ಊಟ ಎಲ್ಲ ಇಟ್ಟು ಅರೇಂಜ್ ಮಾಡಿದರು. ಇನ್ನು ಹಂಗೆ ಇಲ್ಲಿ ಕೇಕ್ ಕಟ್ ಮಾಡಿ ಫೋಟೋ ತೆಗೆಸ್ಕೊಂಡವ್ರಿಗೆಲ್ಲರಿಗೂ ಹೊರಗಡೆ ಊಟನ ಸ್ಟಾರ್ಟ್ ಮಾಡಿದರು. ಇವಾಗ ನಮ್ಮ ಅಂಟಿ ಬಂದಾರ ನೋಡ್ರಿ.
ಇವರು ಇವಾಗ ಕೇಕ್ ಕಟ್ ತಿನ್ಸತ್ತಾರೋ. ಇವ್ರದ್ದು ಗಿಫ್ಟು ಸ್ವಲ್ಪ ಲೇಟಾಗಿ ಬರ್ತೈತಿ, ಯಾಕಂದ್ರೆ ಸಾನ್ವಿ ಒಂದು ಚೇರ್ ಕೇಳಿದ್ಲು, ನನಗೆ ಅದೇ ಥರ ಚೇರ್ ಬೇಕಂತ ನನ್ನನ್ನು ಕೇಳತ್ತಿದ್ಲು. ನಾನು ಬೇರೆ ಥರ ಚೇರ್ ಆಕೆಗೆ ಕೊಡಿಸಿದ್ನಿ ಡಿಮಾರ್ಟಲ್ಲಿ, ನಾನು ತೋರಿಸಿದ್ದು ನಿಮ್ಗೆ ವಿಡಿಯೋದೊಳಗೆ. ಆದರೆ ನಮ್ಮ ಅಂಟಿ ನಾನು ಕೇಳಿದ್ಲೆಲ್ಲ ಚೇರು ಅದನ್ನು ನಾನು ಕೊಡಿಸ್ತೀನಿ ಅಂಥೇಳಿ ಅವರು ಬುಕ್ ಮಾಡ್ಸಕ್ಕೆ ಹಚ್ಚಿದ್ರು. ನಾನು ಬುಕ್ ಮಾಡಿದ್ನಿ, ಅದು ಬರೋದು ಇನ್ನೊಂದು 2-3 ದಿವಸ ಲೇಟ್ ಆಗ್ತಿತ್ತು. ಹಾಗಾಗಿ ಅವ್ರು ಇವಾಗ ಬರೀ ಕೇಕ್ ತಿನ್ನಿಸಿ ಹೋದರು. ಅವ್ರದ್ದು ಗಿಫ್ಟು ಸ್ವಲ್ಪ ಲೇಟಾಗಿ ಬರ್ತೈತೆ ಅಷ್ಟೆ. ಇನ್ನು ಮೇಲ್ಗಡೆ ಆಂಟಿ ಆಮೇಲೆ ಆಯಿ ಎಲ್ಲರೂ ಬಂದಿರು ನೋಡ್ರಿ. ಅವರು ಅಷ್ಟೇ ಆಕೆಗೆ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ನಾವು ಸುಮಾರು ಜನ ಫ್ರೆಂಡ್ಸು ಮುಂಚೆ ಇದ್ರಿಲ್ಲೇ, ಆದರೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಬಾಡಿಗೆ ಇರೋರೆಲ್ಲ ಸ್ವಂತ ಮನೆಯವರಷ್ಟೇ ಇದ್ದರು. ಲಾಸ್ಟ್ ಇಯರೆಲ್ಲ ನಾವು ಅಷ್ಟೇ ಸಿಂಪಲಾಗಿ ಮಾಡಿದ್ವಿ, ಅವಾಗ ಯಾರನ್ನೂ ಕರೆದಿರಲಿಲ್ಲ. ಆದರೆ ಈ ಸರಿ ಕರಿಬೇಕಂತಂದ್ರೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು ನೋಡ್ರಿ. ಲಾಸ್ಟ್ ಇಯರ್ ಬರೀ ಮಕ್ಕಳನ್ನಷ್ಟೇ ಕರೆದಿದ್ದೀವಿ, ಈ ಸರಿ ದೊಡ್ಡವ್ರನ್ನೂ ಕರೆದಿದ್ದೀವಿ. ಹಾಗೆ ಇವರು ನನ್ನ ಫ್ರೆಂಡು ಅರ್ಚನಾ, ಅವ್ರ ಮಗಳು ರಿಯಾ, ಅವರು ಅಷ್ಟೇ ಬಂದು ವಿಶ್ ಮಾಡಿ ಗಿಫ್ಟ್ ಕೊಟ್ಟರು. ಎದುರುಗಡೆ ಮನೆಯವರು ನನ್ನ ಫ್ರೆಂಡ್ ನೀಲಮ್ ಅಂತಿದ್ರು. ಅವರು ಸಮ್ಮರ್ಗೆ ಊರಿಗೆ ಹೋಗಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಇವರು ನನ್ನ ಫ್ರೆಂಡ್ ನೋಡ್ರಿ, ಮೈಸೂರವರು. ಅವರು ಬಂದು ಆಕೆಗೆ ವಿಶ್ ಮಾಡಿದ್ರು. ಅವರು ಆಲ್ರೆಡಿ ಆಕೆಗೆ ಮುಂಚೆ ನನಗೆ ಗಿಫ್ಟ್ ಕೊಟ್ಟಿದ್ದರು. ನಮ್ಮ ತಂಗಿನೂ ನೋಡ್ರಿ ಇವಾಗ ಆಕೆ ಗಿಫ್ಟ್ ಕೊಡಕತ್ತಾಳು. ಇದಂತೂ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬೋದು. ನನಗಂತೂ ಏನೂ ಹೇಳೇ ಇರಲಿಲ್ಲ. ಆಕೆ ತಂದಿದ್ಲು, ಆದರೆ ತೋರಿಸಿರಲಿಲ್ಲ. ನಾನು ಅಂದ್ಕೊಂಡಿದ್ನಿ ಫೋಟೋ ಫ್ರೇಮ್ ಇರ್ಬೋದು ಅಂಥೇಳಿ, ಆದರೆ ಆಕೆ ಅಲ್ಲ, ಅದು ಬೇರೆ ಐತಿ ಅಂತೇಳಿದ್ಲು. ಆದರೆ ನೋಡ್ರಿ ಫೋಟೋ ಫ್ರೇಮನ್ನು ಮಾಡಿಸ್ಕೊಂಡು ಬಂದಿದ್ಲು. ಮತ್ತು ಸಾನ್ವಿ ಹಾಕೊಂಡಲ್ಲ ಡ್ರೆಸ್ಸು, ಅದನ್ನು ಅಷ್ಟೇ ನಮ್ಮ ತಂಗಿನ ತೊಗೊಂಡು ಬಂದಿರೋದು. ನಾನು ಒಂದು ಕ್ರೀಮ್ ಕಲರು ವೈಟ್ ಕಲರ್ ಇರೋದು ಒಂದು ತೋರಿಸಿದ್ದು ನಿವಾಗ, ಕ್ರಾಪ್ ಟಾಪು ಮತ್ತು ಪ್ಲಾಜೋ ಪ್ಯಾಂಟು. ಇದು ಸಾನ್ವಿ ಬರ್ಡೇಗೆ ಹಾಕ್ತೇನೆ ಅಂತೇಳಿ, ಆದರೆ ಅದನ್ನು ನನಗೆ ಸ್ವಲ್ಪ ಆಲ್ಟ್ರ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಇವಾಗ ನಮ್ಮ ತಂಗಿ ತಂದಿದ್ದ ಡ್ರೆಸ್ಸನ್ನು ಚಂದಿತ್ತಲ್ಲ, ಅದನ್ನು ಹಾಕಿರತ್ತಂತೇಳಿ ನಾನು ಅದ ಬಟ್ಟೆನ ಹಾಕಿದ್ನಿ. ಅದರ ಜೊತೆಗೆ ಆಕೆ ಒಂದು ಫೋಟೋ ಫ್ರೇಮನ್ನು ಕೊಟ್ಟಿದ್ಲು. ಫೋಟೋ ಫ್ರೇಮ್ ಅಂತೂ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ಸಾನ್ವಿದು ನಮ್ಮ ಮನೆಯೊಳಗೆ ಅಷ್ಟು ದೊಡ್ಡ ಫೋಟೋ ಯಾವುದೂ ಇರಲಿಲ್ಲ, ಆಕೆ ಕೊಟ್ಟಿದ್ದು ನನಗಂತೂ ಖುಷಿ ಆಯಿತು. ಹಂಗೆ ಆರೋಡನು ಅಷ್ಟೇ ಒಂದು ಆಕೆ ಏನದು ಕ್ಯಾಕ್ಟಸ್ ಬರ್ತೈತಲ್ಲ, ಅದು ಮಾತಾಡೋದು ಟಾಕಿಂಗ್ದು, ಅದು ಒಂದು ಆಕೆ ಬೇಕಂತ ಹೇಳಿದ್ಲಂತ, ಅದನ್ನು ತೊಗೊಂಡು ಬಂದಿದ್ಲು. ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಾರ ಅನ್ನೋದು ನಾನು ಲಾಸ್ಟು ಓಪನ್ ಮಾಡಿ ತೋರಿಸ್ತೇನಂತ. ಇವಾಗ ಎಲ್ಲರೂ ಅಷ್ಟೇ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಳಕತ್ತಿದ್ರು. ಹೋದ ವರ್ಷ ಬರ್ಡೇಗೆ ಆರೋಡು ಒಂದು ದಿವಸ ಮುಂಚೆ ಬಂದಿದ್ದ, ಆದರೆ ಈ ಸರಿ ಅವನಿಗೆ ವರ್ಕ್ ಜಾಸ್ತಿ ಇರೋದ್ರಿಂದ ಬರೋಕ್ಕಾಗಲಿಲ್ಲಂತ. ಬರ್ಡೇ ದಿವಸನ ಸಂಜೆ ಬಂದು ಮತ್ತು ಬರ್ಡೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಟ್ರು ಅವರು. ಅಭಿಷೇಕ್ ಮತ್ತು ಆರೋಡು ಇಬ್ಬರು ಬಂದಿದ್ದರು. ಇವಾಗ ನೋಡ್ರಿ ಬರ್ಡೇಗೆ ನಾವು ಊಟಕ್ಕೆ ಏನೇನು ಮಾಡಿಸಿದ್ದೀವಿ ಅಂದರೆ ತರಕಾರಿ ಬಾತ್ ಮಾಡಿಸಿದ್ದೀವಿ, ಮೊಸರು ಬಜ್ಜಿ, ಸಮೋಸ, ಆಮೇಲೆ ಕೇಕು, ಇಷ್ಟು ಮಾಡಿಸಿದ್ದೀವಿ ನೋಡ್ರಿ. ಪ್ರತಿ ವರ್ಷವೂ ಅಷ್ಟೇ ಮೊಸರನ್ನ ಮತ್ತು ಬಾತ್ ಮಾಡಿಸ್ತೀವಿ. ಅದರ ಹೋದ ವರ್ಷ ನಾವು ಪುಳಿಯೋಗರೆ ಮಾಡಿಸಿದ್ದೀವಿ. ಬಾತು ಆರ್ಡ್ರ್ ಕೊಟ್ಟಿದ್ದೀವಿ, ಅದು ಆರ್ಡ್ರ್ 1 ಡೇ ಮುಂಚೆ ಕೊಡಬೇಕಂತೇಳಿ ಅವರು ಪುಳಿಯೋಗರೆ ಮಾಡಿಕೊಟ್ಟಿದ್ರು. ಲಾಸ್ಟ್ ಇಯರ್ ಅಷ್ಟೇ ಮಿಸ್ ಆಗಿತ್ತು. ಇನ್ನು ಪ್ರತಿ ವರ್ಷವೂ ಅಷ್ಟೇ ನಾವು ಬಾತು, ಮೊಸರು ಬಜ್ಜಿ, ಮೊಸರನ್ನ, ಕೇಕು ಈ ಥರನ ಮಾಡಿಸಿರ್ತೀವಿ. ಸಮೋಸನೂ ಅಷ್ಟೇ ಮಿಸ್ ಮಾಡೋಂಗಿಲ್ಲ ಪ್ರತಿ ವರ್ಷವೂ. ಎಲ್ರಿಗೂ ಹೊರಗಡೆ ಒಂದು ಸ್ವಲ್ಪ ಚೇರ್ ತರಿಸಿದ್ದೀವಿ, ಯಾಕಂದ್ರೆ ಕೂತ್ಕೊಂಡು ಊಟ ಮಾಡೋಕ್ಕೆ ಜಾಗ ಇರಲಿಲ್ಲಲ್ಲ. ಚೇರ್ ಆದರೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರಂತೇಳಿ ಚೇರೆಲ್ಲ ತರಿಸಿದ್ದೀವಿ. ಹಂಗೆ ಸಾನ್ವಿ ಇವಾಗ ಆಕೆ ಫ್ರೆಂಡ್ಸಿಗೆಲ್ಲ ರಿಟರ್ನ್ ಗಿಫ್ಟು ಕೊಡಕತ್ತಾಳೆ ನೋಡ್ರಿ. ಎಲ್ಲರೂ ಊಟ ಮಾಡಕತ್ತಿದ್ರು. ಹಂಗೆ ಊಟ ಮಾಡುವಾಗ ನಾನು ಗಿಫ್ಟ್ ಎಲ್ಲ ಕೊಡಿಸ್ಬಿಟ್ನಿ, ಯಾಕಂದ್ರೆ ಊಟ ಆಗಿದ ತಕ್ಷಣ ಹಂಗೆ ಹೇಳ್ದೆ ಹೋಗ್ಬಿಡ್ತಾರೋ, ಮತ್ತು ಅವೆಲ್ಲ ವೇಸ್ಟ್ ಆಗ್ತಾವೆ ಗಿಫ್ಟ್ ಎಲ್ಲ ತಂದಿರೋ. ಆಲ್ರೆಡಿ ಒಬ್ಬ ಹುಡುಗಂತೂ ಹೇಳ್ದೆ ಹಂಗೆ ಹೋಗ್ಬಿಟ್ಟಿದ್ದವ, ಅದು ಒಂದು ಗಿಫ್ಟ್ ಉಳಿತು. ಅದಕ್ಕೋಸ್ಕರ ನಾನು ಮುಂಚೆನೇ ಅವ್ರು ಊಟ ಮಾಡುವಾಗ ಎಲ್ರಿಗೂ ರಿಟರ್ನ್ ಗಿಫ್ಟು ಕೊಡಿಸ್ಬಿಟ್ನಿ. ಎಲ್ಲರೂ ಇವಾಗ ಊಟ ಮಾಡತ್ತಾರೆ ನೋಡ್ರಿ. ಎಲ್ರಿಗೂ ಅಷ್ಟೇ ಊಟ ಇಷ್ಟ ಆಯಿತು, ನಮಗೂ ಅಷ್ಟೇ ಇಷ್ಟ ಆಯಿತು. ನಾನು ಎಲ್ಲರೂ ಊಟ ಮಾಡಿದ್ದಿಂದ ಲಾಸ್ಟಿಗೆ ನಾನು ಒಬ್ಬಾಕಿ ಕೂತ್ಕೊಂಡು ಊಟ ಮಾಡಿದ್ದು ನೋಡ್ರಿ. ಯಾಕಂತಂದ್ರೆ ನನಗೆ ಈ ಥರ ಹರಿಬರಿ ಇದ್ದಾಗೆಲ್ಲ ಊಟ ಮಾಡೋಕ್ಕಾಗಲಿಲ್ಲ. ಅವರೆಲ್ಲರದು ಊಟ ಮುಗಿದ್ದಿಂದ ಆರಾಮಾಗಿ ಎಲ್ಲರೂ ಮನೆಗೆ ಹೋದ್ಮೇಲೆ ನಾನು ಕೂತ್ಕೊಂಡು ಊಟ ಮಾಡೀನಿ. ಕರೆಕತ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ, ಬರ್ರಿ ಊಟ ಮಾಡಿ ನೀವು ನಮ್ಮ ಜೋಡಿ ನಮ್ಮ ಬರ್ರಿ ಅಂತೇಳಿ. ಆದರೆ ನಾನು ಆಮೇಲೆ ಮಾಡ್ತೀನಿ ಅಂತೇಳಿ ಅವರೆಲ್ಲ ಹೋದ್ಮೇಲೆ ಊಟ ಮಾಡಿ ಮುಗಿಸಿನಿ. ಗಿಫ್ಟು ನಾನು ನಾಳಿನ ವಿಡಿಯೋದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ನಿ, ಆದರೆ ಮಕ್ಕಳಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಏನು ಕೊಟ್ಟಾರೋ ನೋಡಬೇಕು ಅಂತೇಳಿ. ಹಾಗಾಗಿ ರಾತ್ರಿನ ಮಲಗೋಕ್ಕೂ ಮುಂಚೆ ನಾನು ಎಲ್ಲನೂ ಓಪನ್ ಮಾಡಕತ್ತಿದ್ನಿ ನೋಡ್ರಿ. ಇದು ಆರೋಡು ಕೊಟ್ಟನ್ ಕ್ಯಾಕ್ಟಸ್ಸು ಮತ್ತು ಅದೊಂದು ಫ್ರಾಕು. ಇದು ಚಾಕ್ಲೇಟ್ ಬಾಕ್ಸು, ಫುಲ್ ಎಲ್ಲ ಚಾಕ್ಲೇಟ್ ಅದಾವ ಅದರೊಳಗೆ. ಆಮೇಲೆ ಸ್ನಿಗ್ಧ ಒಂದು ಜೊತೆ ಡ್ರೆಸ್ ಕೊಟ್ಟಾರ ನೋಡ್ರಿ, ಅದು ಅಷ್ಟೇ ಡ್ರೆಸ್ಸು ಚೆಂದ ಐತಿ, ಸ್ಕರ್ಟು ಮತ್ತು ಟೀ ಶರ್ಟು. ಓಪನ್ ಮಾಡಿ ತೋರಿಸ್ತೀನಿ. ಪ್ರತಿ ವರ್ಷ ಅವ್ರು ಆಟ ಸಾಮಾನು ಕೊಡ್ತಿದ್ರು, ಆಟ ಸಾಮಾನು ಸುಮ್ಮನೆ ಹಾಳು ಮಾಡ್ಕೋತಾಳೆ ಅಂತೇಳಿ ಈ ಸರಿ ಅವರು ಬಟ್ಟೆ ಕೊಟ್ಟಾರೆ ನೋಡ್ರಿ. ಇಷ್ಟ ಆಯಿತು. ಒಂದು ಸ್ವಲ್ಪ ದೊಡ್ಡದನ್ನು ಬುಕ್ ಮಾಡಿದ್ರಂತ ಅವ್ರು ಹೇಳಿರು. ಸೈಜ್ ಏನಾದರೂ ಕರೆಕ್ಟ್ ಇರಲಿಲ್ಲ ಅಂದ್ರೆ ವಾಪಸ್ ಕೊಡ್ರಿ, ನಾನು ರಿಟರ್ನ್ ಮಾಡ್ತೀನಿ ಅಂತೇಳಿ. ಆದರೆ ನಾನು ಇರಲಿ ಚಲೋ ಐತಿದ ಅಂತೇಳಿ ಅದನ್ನೇ ಇಟ್ಕೊಂಡು ಸ್ವಲ್ಪ ದೊಡ್ಡಕ್ಕೆ ಆದ್ಮೇಲೆ ಬರ್ತತಕ್ಕೀಗ ಅಂತೇಳಿ. ಚೆಂದ ಐತಿ ಫ್ರಾಕು, ಅದು ಇಷ್ಟ ಆಯಿತು.
ಆರೋಡ್ ತಂದಿದ್ದು ಅಷ್ಟೇ, ಸ್ವಲ್ಪ ಡಿಫ್ರೆಂಟಾಗಿ ಅದೂ ಚೆಂದಿತ್ತು ಫ್ರಾಕು. ಕ್ಯಾಕ್ಟಸ್ಸು ಮತ್ತು ಅದು ಫ್ರಾಕು ಎರಡೂ ಸಾನ್ವಿನ ಸೆಲೆಕ್ಟ್ ಮಾಡಿದ್ಲಂತ ನೋಡ್ರಿ. ಆಕೆ ನನಗೆ ಒಂದು ದಿವಸನೂ ಹೇಳಿಲ್ಲ ಈ ಥರ ಗಿಫ್ಟ್ ಕೊಡ್ಸಾತೈತಿ ಚಿಕ್ಕಪ್ಪ ನನಗಂತೇಳಿ. ಅವ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗನ ಅಷ್ಟೇ ಆಕೆಗೆಲ್ಲ ತೋರಿಸಿದಾನು. ಆಕೆ ಯಾವ ಸೆಲೆಕ್ಟ್ ಮಾಡ್ಯಾಳ ಅದನ್ನು ನಾನು ಬುಕ್ ಮಾಡಿ ಆಲ್ರೆಡಿ ಅವ್ನು ತರಿಸಿಟ್ಕೊಂಡಿದ್ದಂತ, ಅದನ್ನು ನಾನು ಇವತ್ತು ಗಿಫ್ಟ್ ಕೊಟ್ಟಿದ್ದೆ. ಇದು ರಿಯಾ ಕೊಟ್ಟಾಳೆ ನೋಡ್ರಿ, ಡಾಮ್ಸ್ದು ಪೆನ್ಸಿಲ್ಲು, ಕಲರು, ಎರೇಸರು, ಪೆನ್ಸಿಲು ಎಲ್ಲನೂ ಅಷ್ಟೇ ಫುಲ್ ಸೆಟ್ ಕೊಟ್ಟಾಳು. ಇದು ಅಷ್ಟೇ ಚೆಂದ ಐತಿ. ಆಮೇಲೆ ಇನ್ನೊಂದು ಗಿಫ್ಟು, ಇದಂತೂ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಸಾನ್ವಿ ಫ್ರೆಂಡ್ ಕೊಟ್ಟಿರೋವಂಥ ಗಿಫ್ಟ್ ಇದು. ಚರಣ್ ಅಂತೇಳಿ ಆಕೆ ಫ್ರೆಂಡ, ಅವನು ಚಲೋ ಗಿಫ್ಟ್ ಕೊಟ್ಟಾನ ನೋಡ್ರಿ. ಇದು ಲಂಚ್ ಬ್ಯಾಗ್, ಇದು ಬ್ಯಾಗು ವಿತ್ ಬಾಕ್ಸು ನೋಡ್ರಿ. ಗಾಜಿನ ಬಾಕ್ಸ್ ಅದಾವೆ ಅದರೊಳಗೆ 3 ಬಾಕ್ಸು. ಭಾಳ ಅಂದ್ರೆ ಭಾಳ ಚಲೋ ಅದಾವೆ, ಒಳ್ಳೆ ಕ್ವಾಲಿಟಿದೈತಿ. ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಈ ಗಿಫ್ಟ. ಎಲ್ಲರೂ ಕೊಟ್ಟಿರೋ ಗಿಫ್ಟನ್ನು ಅಷ್ಟು ಇಷ್ಟ ಆಯಿತು, ಆದರೆ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ನನಗೆ ಯಾವಾಗಲೂ ಈ ರೀತಿ ಅಡುಗೆ ಮನೆ ಐಟಮ್ಸ್ ಅಂದ್ರೆ ಯಾವಾಗಲೂ ಇಷ್ಟ ಆಗ್ತೈತಿ. ನೋಡ್ರಿ 3 ಬಾಕ್ಸ್ ಅದಾವೆ, ಗಾಜಿನ ಬಾಕ್ಸು ವಿತ್ ಬ್ಯಾಗು. ಚಲೋ ಐತಿ ಗಿಫ್ಟು. ಅವ್ನ ಬರ್ಡೇಗೆ ಹೋದಾಗ ರಿಟರ್ನ್ ಗಿಫ್ಟನ್ನು ಅಷ್ಟು ಅವರು ಚಲೋನ ಕೊಟ್ಟಿದ್ರು. ಇವತ್ತೂ ಅಷ್ಟೇ ಈ ಗಿಫ್ಟನ್ನು ನನಗೆ ಇಷ್ಟ ಆಯಿತು. ಇಷ್ಟ ಗಿಫ್ಟ್ ಬಂದಿದ್ದು ನೋಡ್ರಿ, ಎಲ್ಲ ಗಿಫ್ಟನ್ನು ಇಷ್ಟ ಆದವು. ಈ ಬರ್ಡೇ ಸೆಲೆಬ್ರೇಷನ್ದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಾನು ಟ್ರೈ ಮಾಡ್ತೀನಿ ದಿನ ವೀಡಿಯೋಸ್ನ ಮಾಡೋಕ್ಕೆ. ನಾನಿವಾಗ ನಮ್ಮ ಊರಿಗೆ ಬಂದೇನಿ. ಇಲ್ಲಿ ಎಲ್ಲ ಹಳ್ಳಿ ವೀಡಿಯೋಸದೆಲ್ಲ ನಾನು ಆಲ್ಮೋಸ್ಟ್ ಶೂಟ್ ಮಾಡಿ ಇಟ್ಕೊಂಡೀನಿ. ಅವನ್ನೆಲ್ಲನೂ ಪೋಸ್ಟ್ ಮಾಡ್ತೀನಂತ. ನೀವು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.